ನಮ್ಮ ದೇಶದಲ್ಲಿ ಜಾತಿ ಕುಲ ಮತ ಅನ್ನೋದೇ 1952ನಲ್ಲಿ ಹೋಗಿ ಜನ ವೋಟ್ ಹಾಕೋದು. ನೋ ಬಡಿ ಸ್ಟಾಪ್ಡ್. ಇವನು ಅವತ್ತು ಇವನು ಅನ್ಟಚಬಲ್ಲು, ಇವನು SC, ಇವನು ST, ಇವನು ಕೆಳಜಾತಿಯವನು, ನೋ ಯು ಶುಡ್ ನಾಟ್ ಕಮ್ ಟು ಪೋಲಿಂಗ್ ಬೂತ್ ಅಂತ ಹೇಳಲಿಲ್ಲ. ಬಟ್ ಇನ್ 1960-65 ತನಕನೂ ಇನ್ ಅಮೇರಿಕಾ ಬ್ಲ್ಯಾಕ್ಸ್ ವರ್ ಸ್ಟಾಪ್ ಫ್ರಮ್ ವೋಟಿಂಗ್. ಆದರೆ ನಮ್ಮ ದೇಶದಲ್ಲಿ ಆ ಥರ ಇರಲಿಲ್ಲ. ಆದರೆ ಅಲ್ಲಿಗೆ ಅಷ್ಟೊತ್ತಿಗೆ ಅವ್ರಿಗೆ 150-200 ವರ್ಷ ಆಗಿತ್ತು. ಎಮ್ಯಾನ್ಸಿಪೇಷನ್, ಅಬ್ರಹಾಂ ಲಿಂಕನ್ ಎಲ್ಲ ಬಂದಿದ್ರು. ಬಟ್ ಐ ಹ್ಯಾವ್ ಎ ಡ್ರೀಮ್ ಅಂತ ಹೇಳೋ ತನಕ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಬಂದು ಮೆನಿ ಬ್ಲ್ಯಾಕ್ಸ್ ವರ್ ನಾಟ್ ಇನ್ ಅ ಪೊಸಿಷನ್ ಟು ಗೋ ಆ್ಯಂಡ್ ವೋಟ್, ಎಸ್ಪೆಷಲಿ ಇನ್ ಸದರ್ನ್ ಸ್ಟೇಟ್ಸ್. ಅಲ್ಲಿ ಬಸ್ಸಲ್ಲಿ ಒಂದು ರೋಸಾ ಪಾರ್ಕರ್ ಅಂತ ಒಬ್ಬ ಹೆಣ್ಣುಮಗಳು ಬಸ್ಸಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಕ್ರಾಂತಿ ಶುರುವಾಯಿತು 1960ಸಲ್ಲಿ. ಇವೆಲ್ಲ ನೋಡಿದಾಗ ನಾವು ನಮ್ಮ ದೇಶದ DNA ಇನ್ನೂ ಹೊಂದ್ಕೊಳ್ಬೇಕಾಗಿದೆ ಯಾವುದಕ್ಕೆ, ಈ ಹೊಸ ಡೆಮಾಕ್ರಸಿ ಅನ್ನೋ ವ್ಯವಸ್ಥೆಗೆ, ಆ ವಿಚಾರಕ್ಕೆ. ಹಾಗಾಗಿನೇ ಮೆನಿ ಪೀಪಲ್ ಡೋಂಟ್ ಥಿಂಕ್ ದಟ್ ದೇರ್ ವೋಟ್ ಡಿಸೈಡ್ಸ್ ದೇರ್ ಫೇಟ್ ಅಂತ. ಇನ್ ಡೆಮಾಕ್ರಸಿ ದೇ ಶುಡ್ ಥಿಂಕ್ ನನ್ನ ಓಟು ನನ್ನ ಭವಿಷ್ಯವನ್ನು, ಭವಿತವ್ಯವನ್ನು, ನನ್ನ ಮುಂದಿನ ತಲೆಮಾರುಗಳ ಭವಿತವ್ಯವನ್ನು ಬರೆಯುತ್ತೆ ಅನ್ನೋದು ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಅದರಿಂದನೇ ಇರ್ರೆಸ್ಪಾನ್ಸಿಬಲ್ ವೋಟ್ ಹಂಗಲ್ಲ, ವೋಟ್ ಅಲ್ಲ ಅದು, ಇಗ್ನೋರೆಂಟ್ ವೋಟ್ ಅದು.